ಎಲ್ರಿಗೂ ನಮಸ್ಕಾರ. ಪರ್ಸನಲ್ ಫಿನಾನ್ಸ್ ಟಾಪಿಕ್ 3ಕ್ಕೆ ಸ್ವಾಗತ. ಇವತ್ತಿನ ಟಾಪಿಕ್ ಮ್ಯೂಚುವಲ್ ಫಂಡ್ ಬಗ್ಗೆ ಇರುವ 5 ಕಟ್ಟುಕತೆಗಳು. ಇದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಈ ಕಟ್ಟುಕತೆಗಳನ್ನ ನಿಜ ಅಂತ ಅನ್ಕೊಂಡು ಎಷ್ಟೋ ಜನ ಹೂಡಿಕೆ ಮಾಡೋದಕ್ಕೆ ಹಿಂಜರಿದು ಅವ್ರು ಇನ್ವೆಸ್ಟ್ ಮಾಡೋ ಪ್ಲಾನ್ಸ್ನ ಪೋಸ್ಟ್ಪೋನ್ ಮಾಡಿರ್ತಾರೆ. ಈ 5 ಕಟ್ಟುಕತೆಗಳ ಬಗ್ಗೆ ತಿಳ್ಕೊಳ್ಳೋಕು ಮೊದಲು ಮ್ಯೂಚುವಲ್ ಫಂಡ್ ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂತ ಸ್ಕ್ರೀನ್ ಮೇಲೆ ನೋಡೋದಾದ್ರೆ, ಬ್ರಿಟಿಷರು 1774 1774ರಲ್ಲೇ ಮ್ಯೂಚುವಲ್ ಫಂಡ್ ಶುರು ಮಾಡಿದ್ರು. ಅಮೆರಿಕದವರು 1924ರಲ್ಲಿ, ಅಂದ್ರೆ 100 ವರ್ಷಕ್ಕಿಂತ ಮುಂಚೆನೆ ಸ್ಟಾರ್ಟ್ ಆಗಿತ್ತು. ನಮ್ಮ ಭಾರತದಲ್ಲಿ 1963ರಲ್ಲಿ ನಮ್ಮ ಭಾರತ ಸರ್ಕಾರ ಮತ್ತೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ ಗವರ್ನಮೆಂಟ್ ಆಫ್ ಇಂಡಿಯಾ ಸೇರಿ ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಮಾಡಿದ್ರು. ಹೀಗೆ 100 ವರ್ಷ ಇತಿಹಾಸ ಇರೋ ಮ್ಯೂಚುವಲ್ ಫಂಡ್ ಬಗ್ಗೆ ಸರಿಯಾದ ಮಾಹಿತಿ ತಿಳ್ಕೊಂಡು ಹೂಡಿಕೆ ಮಾಡೋದ್ರಿಂದ ಲಾಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಈಗ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು, SBI ನ ಲಾಂಗ್ ಟರ್ಮ್ ಈಕ್ವಿಟಿ ಫಂಡ್ 1993 ಅಂದ್ರೆ 1993ರಲ್ಲಿ ಲಾಂಚ್ ಮಾಡಿರೋ ಈ ಫಂಡ್ ಅವರೇಜ್ ಆಗಿ 12% ರಿಟರ್ನ್ಸ್ ಕೊಟ್ಟಿದೆ. ಅಂದ್ರೆ ಈ ಫಂಡ್ಗೆ 30 ವರ್ಷ ಇತಿಹಾಸ ಇದೆ. ಈಗ ಮ್ಯೂಚುವಲ್ ಫಂಡ್ ಬಗ್ಗೆ ಇರುವ 5 ಕಟ್ಟುಕತೆಗಳು ಯಾವ್ದ್ಯಾವ್ದು ಅಂತ ತಿಳ್ಕೊತಾ ಹೋಗೋಣ. ಫಸ್ಟ್ ಒನ್, ಮ್ಯೂಚುವಲ್ ಫಂಡ್ ಆರ್ ಟೂ ರಿಸ್ಕಿ, ತುಂಬಾ ಅಪಾಯಕಾರಿ ಅಂತ ಹೇಳ್ತಾರೆ. ಮೊದಲನೇ ಕಟ್ಟುಕತೆ ಯಾವ ರೀತಿ ಸುಳ್ಳು ಅಂತ ಹೇಳೋದಾದ್ರೆ, ಮ್ಯೂಚುವಲ್ ಫಂಡ್ ನಲ್ಲಿ ನಾವು ಮಾಡುವಂತ ಹೂಡಿಕೆ ಹಣನ ಸ್ಕೀಮ್ ಕ್ಯಾಟಗರಿಗೆ ಅನುಗುಣವಾಗಿ ನಾವು ಸೆಲೆಕ್ಟ್ ಮಾಡೋ ಫಂಡ್ಸ್ಗೆನೆ ಇನ್ವೆಸ್ಟ್ ಮಾಡ್ತಾರೆ. ಉದಾಹರಣೆಗೆ ಹೇಳೋದಾದ್ರೆ, ನೀವು ಒಂದು ಲಾರ್ಜ್ ಕ್ಯಾಪ್ ಫಂಡ್ಗೆ ಇನ್ವೆಸ್ಟ್ ಮಾಡಿದ್ರೆ ನಾವು ಕೊಟ್ಟಂತ ಹಣನ ಒಂದೇ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡದೆ ಅವರು ಆ ಕ್ಯಾಟಗರಿಲಿ ಬರೋ ಬೆಸ್ಟ್ ಕಂಪನಿಗಳ ಮೇಲೆ ಹೂಡಿಕೆ ಮಾಡ್ತಾರೆ. ಸೊ ಡೈವರ್ಸಿಫಿಕೇಶನ್ ಇರುತ್ತೆ, ಡಿಫ್ರೆಂಟ್ ಸ್ಕೀಮ್ಸ್ ಆಫ್ ರಿಸ್ಕ್ ಅಪಟೈಟ್ಸ್, ಹಾಗೆ ಮಲ್ಟಿಪಲ್ ಆಪ್ಷನ್ಸ್ ಕೂಡ ಇರುತ್ತೆ. ಹಾಗೆ ಇನ್ವೆಸ್ಟರ್ಸ್ಗೆ ರಿಸ್ಕ್ಗೆ ಅನುಗುಣವಾಗಿ ಈಕ್ವಿಟಿ ಆಗಿರ್ಬೋದು, ಡೆಪ್ಟ್ ಆಗಿರ್ಬೋದು, ಮತ್ತೆ ಹೈಬ್ರಿಡ್ ಫಂಡ್ ನ ಚೂಸ್ ಮಾಡಿ ಇನ್ವೆಸ್ಟ್ ಮಾಡ್ಬೋದು. ಸೊ ಅಂದ್ರೆ ಮಲ್ಟಿಪಲ್ ಆಪ್ಷನ್ಸ್ ಇವ್ರಿಗೆ ಇದೆ. ಸೊ ಹಾಗಾಗಿ ಈ ಮೊದಲನೇ ಕಟ್ಟುಕತೆ ನಿಜ ಅಲ್ಲ. ನೆಕ್ಸ್ಟ್ ಒನ್, ಯು ನೀಡ್ ಎ ಲಾಟ್ ಆಫ್ ಮನಿ ಟು ಇನ್ವೆಸ್ಟ್ ಅಂತ ಹೇಳ್ತಾರೆ. ಸೊ ಹೂಡಿಕೆ ಮಾಡೋಕೆ ನಿಮ್ಗೆ ಬಹಳಷ್ಟು ಹಣ ಬೇಕು ಅಂತ ಹೇಳ್ತಾರೆ. ಸೊ ಇದು ಕೂಡ ಒಂದು ಕಟ್ಟುಕತೆ. ಸಾಮಾನ್ಯವಾಗಿ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡಬೇಕು ಅಂದ್ರೆ ನಾವು ಜಾಸ್ತಿ ಅಮೌಂಟ್ ಒಂದೇ ಸಲ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಇದು ಸುಳ್ಳು. ಈಗ ಒಂದ್ಸಲ ಇನ್ವೆಸ್ಟ್ ಮಾಡೋಕೆ ಮಿನಿಮಮ್ 5000 ರುಪೀಸ್ ಸೊ ಇದ್ರೆ ಸಾಕು. ಅದನ್ನ ನಾವು ಯಾವಾಗ ಬೇಕಾದ್ರೂ ವಿತ್ಡ್ರಾ ಕೂಡ ಮಾಡ್ಕೋಬಹುದು. ಒಂದೇ ಸಲ ಇನ್ವೆಸ್ಟ್ ಮಾಡೋಕೆ 5000 ಆಗಲ್ಲ ಅಂತ ಹೇಳಿದ್ರೆ ಪ್ರತಿ ತಿಂಗಳು 500 ರುಪೀಸ್ ಇಂದ ಸಿಪ್ ಸ್ಟಾರ್ಟ್ ಮಾಡಬಹುದು. ನೀವು ಇನ್ವೆಸ್ಟ್ ಮಾಡೋಕೆ 500 ರುಪೀಸ್ ಇಂದ ಸ್ಟಾರ್ಟ್ ಮಾಡಬಹುದು. ಸೊ ಹಾಗಾಗಿ ಈ ಎರಡನೇ ಕಟ್ಟುಕತೆ ಕೂಡ ಸುಳ್ಳು. ನೆಕ್ಸ್ಟ್ ಒನ್, ಮ್ಯೂಚುವಲ್ ಫಂಡ್ಸ್ ಆರ್ ಕಾಂಪ್ಲಿಕೇಟೆಡ್. ಸೊ ಮ್ಯೂಚುವಲ್ ಫಂಡ್ ಸಂಕೀರ್ಣವಾಗಿದೆ ಅಂತ ಹೇಳ್ತಾರೆ. ಸೊ ಇದು ಕೂಡ ಕಟ್ಟುಕತೆ. ಮ್ಯೂಚುವಲ್ ಫಂಡ್ ನ ಇನಿಷಿಯಲ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಅಂತ ಅನ್ನಿಸ್ಬೋದು. ಆದ್ರೆ ಟೈಮ್ ಕೊಟ್ಟು ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗತ್ತೆ. ಇದ್ರ ಬಗ್ಗೆನೆ ನಾವು 20+ ಎಪಿಸೋಡ್ಸ್ ಮಾಡಿದೀವಿ. ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಚೆಕ್ ಮಾಡಿ. ಸೊ ಹಾಗಾಗಿ ಈ ಮೂರನೇ ಕಟ್ಟುಕತೆ ಕೂಡ ಸುಳ್ಳು. ನೆಕ್ಸ್ಟ್ ಒನ್, ಯು ಕಾಂಟ್ ಬೀಟ್ ದಿ ಮಾರ್ಕೆಟ್. ಸಾಮಾನ್ಯವಾಗಿ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ಲಾಭ ಆಗಲ್ಲ ಅಂತ ಮೈಂಡ್ ಸೆಟ್ ಆಗಿರುತ್ತೆ. ಆದ್ರೆ ಹಳೆ ಹಿಸ್ಟ್ರಿ ನೋಡಿದ್ರೆ ಮ್ಯೂಚುವಲ್ ಫಂಡ್ ಇನ್ಫ್ಲೇಷನ್ ನ ಬೀಟ್ ಮಾಡಿದೆ. ಹಾಗಾಗಿ ಇದು ಕೂಡ ಸುಳ್ಳು. ಓನ್ಲಿ ಫಾರ್ ಸ್ಯಾಲರಿಡ್ ಪರ್ಸನ್ಸ್ ಆರ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಂತ ಹೇಳ್ತಾರೆ. ಸೊ ಈಗ ಸಾಮಾನ್ಯವಾಗಿ ಎಷ್ಟೋ ಜನ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋಕೆ ಸ್ಯಾಲ್ರಿ ಬರಬೇಕು ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅದು ಕೂಡ ಸುಳ್ಳು. ನಮ್ಮ ಭಾರತದಲ್ಲಿ 18 ಇಯರ್ಸ್ ಆಗಿ ಪ್ಯಾನ್ ಕಾರ್ಡ್ ಇದ್ರೆ ಸಾಕು, ಯಾರು ಬೇಕಾದ್ರೂ ಕೂಡ ಇನ್ವೆಸ್ಟ್ ಮಾಡ್ಬೋದು. ಉದಾಹರಣೆಗೆ ಗವರ್ಮೆಂಟ್ ಅಥವಾ ಪ್ರೈವೇಟ್ ಎಂಪ್ಲಾಯೀಸ್, ಡೈಲಿ ಅರ್ನಿಂಗ್ಸ್ ವರ್ಕರ್ಸ್, ಸ್ಮಾಲ್ ಬಿಸ್ನೆಸ್ ಓನರ್ಸ್, ಸ್ಟೂಡೆಂಟ್ಸ್ಗಳು,
ಹಾಗೆ ಹೋಮ್ ಮೇಕರ್, ರಿಟೈರ್ಡ್ ಪರ್ಸನ್, 18 ಇಯರ್ಸ್ ಆಗಿರೋ ಯಾರು ಕೂಡ ಪ್ಯಾನ್ ಕಾರ್ಡ್ ಇದ್ರೆ ಸಾಕು ಇನ್ವೆಸ್ಟ್ ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಮ್ಯೂಚುವಲ್ ಫಂಡ್ ಬಗ್ಗೆ ಇರುವ ಈ 5 ಕಟ್ಟುಕತೆಗಳು ಸುಳ್ಳು ಅಂತ ತಿಳ್ಕೊಂಡ್ವಿ. ಹೋಪ್ ನಿಮ್ಗೆ ಈ ಟಾಪಿಕ್ ಅರ್ಥ ಆಗಿದೆ ಅಂತ ಭಾವಿಸ್ತೀವಿ. ಈ ನಮ್ಮ ಪರ್ಸನಲ್ ಫಿನಾನ್ಸ್ ಟಾಪಿಕ್ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪ್ಲೇ ಲಿಸ್ಟ್ ಅಲ್ಲಿ ಪರ್ಸನಲ್ ಫಿನಾನ್ಸ್ ಬಗ್ಗೆ ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡಿದೀವಿ, ಒಂದ್ಸಲ ಚೆಕ್ ಮಾಡಿ. ಥ್ಯಾಂಕ್ ಯು.